ರಾತ್ರಿ 1:30ಕ್ಕೆ ಡಿಸಿ ಯಶವಂತ್ ಗುರುಕಾರ್ಗೆ ಪತ್ರವನ್ನ ಬರೆಯಲಾಗಿತ್ತು. ಆ ಪತ್ರದಲ್ಲಿ ಮನವಿಯನ್ನ ಕೂಡ ಮಾಡಲಾಗಿತ್ತು. ಬಿಗ್ ಬಾಸ್ ಮನೆಯಲ್ಲಿ ದುಬಾರಿ ಕ್ಯಾಮೆರಾಗಳಿವೆ, ಸ್ಪರ್ಧಿಗಳು ತಂದಿರುವಂತಹ ಹಲವು ವಸ್ತುಗಳು ಕೂಡ ಇದೆ. ಅದರ ಸುರಕ್ಷತೆಗಾಗಿ ಒಳಗೆ ಹೋಗೋದಕ್ಕೆ ಅನುಮತಿ ಕೋರಿಕೆ ಮಾಡಿದ್ರು. ರಾತ್ರಿ 2:42ಕ್ಕೆ ಜಾಲಿವುಡ್ ಗೇಟ್ ಸಿ ಓಪನ್ ಮಾಡಿ ಆ ನಂತರ ಬಿಗ್ ಬಾಸ್ ಮನೆಯ ಬಾಗಿಲನ್ನ ಏನು ಸೀಸ್ ಮಾಡಿದ್ರು ಅದನ್ನ ಕೂಡ ಓಪನ್ ಮಾಡಿದ್ದಾರೆ. ಇನ್ನು ಬೆಳಗ್ಗೆ 4 ಗಂಟೆಗೆ ಸ್ಪರ್ಧಿಗಳನ್ನ ಕೂಡ ಬಿಗ್ ಬಾಸ್ ಮನೆಗೆ ಶಿಫ್ಟ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇರೋದು. ರಾತ್ರಿ 1:45ಕ್ಕೆ ಒಂದು ಮನವಿ ಪತ್ರವನ್ನ ಈ ಶೋನ ಆಯೋಜಕರು ಸಂಬಂಧಪಟ್ಟಂಥವರು ಡಿಸಿಗೆ ಬರೀತಾರೆ. ಆ ನಂತರದಲ್ಲಿ ತ್ವರಿತಗತಿಯಲ್ಲಿ ವಿದಿನ್ 1 ಅವರಲ್ಲಿ ಗೇಟ್ಗಳು ಓಪನ್ ಆಗಿದೆ ಅನ್ನುವಂಥ ವಿಚಾರ. ರಾತ್ರೋರಾತ್ರಿ ಗೇಟ್ಗಳು ಓಪನ್ ಆಗಿದೆ, ರಾತ್ರೋರಾತ್ರಿ ಬೀಗ ಬಿದ್ದಿದ್ದು ಗಮನಿಸಿದ್ವಿ. ಒಂದಷ್ಟು ಬೆಳವಣಿಗೆಗಳು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋಣ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ಇಲ್ಲಿ ಒಂದಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು ರಾತ್ರೋರಾತ್ರಿ ಬೀಗ ಬಿತ್ತು, ರಾತ್ರೋರಾತ್ರಿ ಈ ಬೀಗಗಳು ಓಪನ್ ಆದವು. ಇದ್ರ ಬಗ್ಗೆ ಒಂದಷ್ಟು ಅನುಮಾನ. ಅದರ ಜೊತೆಲಿ ಈಗ ಬಿಗ್ ಬಾಸ್ ಅಲ್ಲಿ ಒಳಗಡೆ ಒಂದಷ್ಟು ಐಟಮ್ಸ್ ಇದೆ ಅಥವಾ ಈ ಕ್ಯಾಮ್ರಾ ಇದೆ ಅನ್ನುವಂಥದ್ದು ಆಗಿದ್ರೆ ಅದನ್ನ ತಗೊಂಡು ಹೋಗಿ, ಅಥವಾ ಈ ನಿಯಮ ಇರೋವರೆಗೂ ಯಾವುದೇ ರೀತಿಯ ಸಡಿಲಿಕೆ ಇಲ್ಲ ಅನ್ನುವಂಥದ್ದನ್ನ ಹೇಳ್ಬೋದಿತ್ತು. ಆದರೆ ಸ್ಪರ್ಧಿಗಳು ಕೂಡ ಒಳಗೆ ಹೋಗೋದಕ್ಕೆ ಅವಕಾಶ ಸಿಕ್ಕಿದೆ ಅಂತಂದ್ರೆ ಇಲ್ಲಿ ಮನವಿಗಿಂತ ಬೇರೆ ಏನಾದರೂ ಮೌಖಿಕ ಆದೇಶ ಏನಾದರೂ ಬಂದಿತ್ತಾ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಈಗ ಶೋ ಆರಂಭ ಆಗೋದಾದ್ರೆ ಯಾವೆಲ್ಲ ನಿಯಮ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಪ್ಲೈ ಆಗುತ್ತೆ, ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ? ಯಶಸ್ವಿನಿ, ಖಂಡಿತವಾಗ್ಲೂ ಕೂಡ ನೋಡಿ, ಈ ಒಂದು ಪ್ರಕರಣ ಏನಿತ್ತು ಸಂಪೂರ್ಣವಾಗಿ ಪರಿಸರ ಮಾಲಿನ್ಯ ಆಗಿದೆ ಅನ್ನುವಂಥ ಹಂತದಲ್ಲಿ ಜಾಲಿವುಡ್ ಸ್ಟುಡಿಯೋಗೆ ಸೀಸ್ ಮಾಡುವಂಥ ಕೆಲಸ ಆಗಿತ್ತು. ಆ ಒಂದು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಈಗಾಗಲೇ ಸೀಸ್ ಆದಂತಹ ಗೇಟ್ಗಳನ್ನ ಓಪನ್ ಮಾಡಿರುವಂಥದ್ದು, ಮತ್ತೆ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಅಲ್ಲಿ ಕರೆತಂದು ಶಿಫ್ಟ್ ಮಾಡುವಂಥ ಕೆಲಸ ಕೂಡ ಆಗಿರುವಂಥದ್ದು. ಪ್ರಮುಖವಾಗಿ ನಿನ್ನೆ ರಿಟ್ ಅರ್ಜಿ ಏನಿತ್ತು, ರಿಟ್ ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ಅದನ್ನು ಹಿಂಪಡೆದುಕೊಳ್ಳುವಂಥ ಕೆಲಸ ಕೂಡ ಆಗುತ್ತೆ. ಏಕಾಏಕಿ ಸಲ್ಲಿಕೆ ಮಾಡಿದಂಥ ರಿಟ್ ಅರ್ಜಿಯನ್ನು ಮತ್ತೆ ಅವರು ವಾಪಸ್ ಪಡೆದುಕೊಳ್ತಾರೆ. ಯಾರು? ಜಾಲಿವುಡ್ ಸ್ಟುಡಿಯೋಸ್, ಹಾಗೆ ಅಲ್ಲಿರುವಂತಹ ವೇಲ್ಸ್ ಗ್ರೂಪ್ನ ಭಾಗವಾದಂತಹ ಈ ಜಾಲಿವುಡ್ ಸ್ಟುಡಿಯೋಸ್ ಅವರು. ಈ ಹಂತದಲ್ಲಿ ಒಂದು ಅನುಮಾನ ಬರುತ್ತೆ. ಅಲ್ಲಿ ಇವರೇನು ಆ ಒಂದು ಆದೇಶವನ್ನು, ಆ ಒಂದು ಅರ್ಜಿಯನ್ನು ಹಿಂಪಡೆದುಕೊಳ್ತಾರೆ, ಆಗ ಇವರು ಹೇಳ್ತಾ ಇದ್ದಂಥದ್ದು, ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ಕೊಳ್ತೀವಿ, ಆ ಬಳಿಕ ನಾವು ಗಡುವನ್ನು ತೆಗೆದುಕೊಂಡು 10 ದಿನಗಳ ಅವಕಾಶವನ್ನು ತೆಗೆದುಕೊಂಡು ಮತ್ತೆ ಪುನರಾರಂಭ ಮಾಡ್ತೀವಿ ಈ ಒಂದು ರಿಯಾಲಿಟಿ ಶೋನ ಅನ್ನುವಂಥದ್ದನ್ನು ತಿಳಿಸಿರ್ತಾರೆ. ಆದರೆ ಅಲ್ಲಿ ಪೊಲ್ಯೂಷನ್ ಬೋರ್ಡ್ನವರು ಜಿಲ್ಲಾಧಿಕಾರಿಗೆ ಯಾವುದೇ ರೀತಿಯಾದಂಥ ಹಕ್ಕಿಲ್ಲ, ಕಾರಣ ಇಲ್ಲಿ ಉಲ್ಲಂಘನೆ ಮಾಡಿರುವಂಥದ್ದು, ಪರಿಸರ ಮಾಲಿನ್ಯ ಮಾಡಿದ್ದಾರೆ, ಹಾಗಾಗಿ ನಾವು ಅದಕ್ಕೆ ಸಂಬಂಧಪಟ್ಟಂತಹ ಕ್ರಮವನ್ನು ತೆಗೆದುಕೊಳ್ತೀವಿ, ಅದಕ್ಕೆ ಯಾವುದೇ ರೀತಿಯಾದಂತಹ ಬೆಲೆ ಇರೋದಿಲ್ಲ, ಹಾಗಾಗಿ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿಯಾದಂಥ ಅವಕಾಶ ಮಾಡಿಕೊಡಬಾರ್ದು ಅನ್ನುವಂಥ ಹಂತದಲ್ಲಿ ಅವರು ಕೂಡ ತಿಳಿಸಿರ್ತಾರೆ. ಈ ಬಗ್ಗೆ ಸುದ್ದಿಗೋಷ್ಠಿ ಕೂಡ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿರ್ತಾರೆ. ಈ ಎಲ್ಲ ಬೆಳವಣಿಗೆಗಳ ಬಳಿಕ ಮತ್ತೆ DCM DK ಶಿವಕುಮಾರ್ ಅವರು ತಡರಾತ್ರಿ ಒಂದು ಟ್ವೀಟ್ ಮಾಡುವ ಮುಖಾಂತರ, ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳುವ ಮುಖಾಂತರ ಈ ಹಿಂದೆ ಮನವಿಯನ್ನು ಮಾಡ್ಕೊಂಡಿದ್ರೆ ನನಗೆ, ಆ ಬಳಿಕ ನಾನು ಆ ಮನವಿಗೆ ಸ್ಪಂದನೆ ಕೊಟ್ಟು ಇಲ್ಲಿ ನಾವು ಮನೋರಂಜನೆ ಉದ್ಯಮಕ್ಕೆ ಬೆಂಬಲ ನೀಡಬೇಕು ಅನ್ನುವಂಥ ಹಂತದಲ್ಲಿ ಅವಕಾಶ ಮಾಡಿಕೊಡಿ ಅನ್ನುವಂಥ ರೀತಿಯಲ್ಲಿ DC ಅವರಿಗೆ ಆದೇಶ ಮಾಡಿರುವಂಥದ್ದು. ಮೌಖಿಕವಾಗಿ DC ಅವರಿಗೆ ಕೂಡ ಆ ರೀತಿಯಲ್ಲಿ ಅವರು ತಿಳಿಸಿರುವಂಥದ್ದು. ಇಲ್ಲಿ ಜಾಲಿವುಡ್ ಸ್ಟುಡಿಯೋಸ್ನವ್ರದ್ದು ತಪ್ಪಿದೆ, ಆ ತಪ್ಪನ್ನು ಸರಿ ಮಾಡಿಸ್ಕೊಳ್ಳೋದಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಡಿ. ಆದರೆ ಬಿಗ್ ಬಾಸ್ ರಿಯಾಲಿಟಿ ಶೋ ಆಗಿರ್ಬೋದು, ಆ ಒಂದು ಕಾರ್ಯಕ್ರಮದ ಆಯೋಜಕರದಾಗಿರ್ಬೋದು, ಯಾವುದೇ ರೀತಿಯಾದಂಥ ತಪ್ಪಿಲ್ಲ, ಹಾಗಾಗಿ ಅವರಿಗೆ ಆ ಒಂದು ಶೋ ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಹಂತದಲ್ಲಿ ಮೌಖಿಕ ಆದೇಶವನ್ನು ಮಾಡಿರುವಂಥದ್ದು. ಅದಾದ ಬಳಿಕ ಏನು ಒಂದು DC ಯಶವಂತ್ ಆಗಿರ್ಬೋದು, ಹಾಗೆ ಶ್ರೀನಿವಾಸ್ ಅವರಾಗಿರ್ಬೋದು, ಆ ಬಳಿಕ ಅವರು ಬಂದು ಇಲ್ಲಿನ ಸೀಲ್ ಡೌನ್ ಆದಂತಹ ಗೇಟ್ಗಳನ್ನು ತೆರೆಯುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ಬಿಗ್ ಬಾಸ್ ಸ್ಪರ್ಧಿಗಳು ಇಲ್ಲಿ ಬರ್ಬೋದು, ಅವರು ಬಂದು ಇಲ್ಲಿ ಉಳಿಬಹುದು ಅನ್ನುವಂಥ ಹಂತದಲ್ಲಿ ಅವರು ಕೂಡ ಮಾಧ್ಯಮದ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಯಥಾ ಪ್ರಕಾರ ಆ ಒಂದು ಸೀಲ್ ಡೌನ್ ಆದಂತಹ ಗೇಟ್ಗಳನ್ನ ತಡರಾತ್ರಿಯೇ ಒಂದು ಓಪನ್ ಮಾಡುವಂಥ ಕೆಲಸ ಆಗುತ್ತೆ. ಹೇಗೆ ಜಾಲಿವುಡ್ ಸ್ಟುಡಿಯೋನ ಒಂದು ನೇರವಾಗಿ ಬಂದು ನೋಟಿಸನ್ನು ಸರ್ವ್ ಮಾಡೋದಕ್ಕೆ ಮುಂದಾಗ್ತಾರೆ, ನೋಟಿಸ್ ಯಾವಾಗ ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ, ಆಗ ನೇರವಾಗಿ ಸೀಸ್ ಮಾಡುವಂಥ ಕೆಲಸ ಹೇಗೆ ಮಾಡಿದ್ರು ಹಾಗೆ ಒಂದು ಸೀಸ್ ಮಾಡಿದಂಥ ಗೇಟ್ಗಳನ್ನ ಓಪನ್ ಆಗುವಂಥ ಕೆಲಸ ಕೂಡ ತಡರಾತ್ರಿ ಆಗಿರುವಂಥದ್ದು. ಆ ಒಂದು ತದನಂತರ ಬೆಳಗಿನ ಜಾವ ಸುಮಾರು 4 ಗಂಟೆಗೆ ಸ್ಪರ್ಧಿಗಳನ್ನ ಕರೆತರಲಾಯಿತು. ಆದರೆ ಇಲ್ಲಿ ಮತ್ತೊಂದು ಗೊಂದಲಕಾರಿ ವಿಷಯ ಏನಂತಂದ್ರೆ, ಈಗಾಗಲೇ ಸ್ಪರ್ಧಿಗಳು ಮನೆಯೊಳಗೆ ಹೋಗಿದ್ದಾರೆ, ಆದರೆ ಶೋ ಯಾವಾಗ ಸ್ಟಾರ್ಟ್ ಆಗುತ್ತೆ,
ಆಗುತ್ತೆ, ಜೊತೆಗೆ ಹೇಗೆ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದೇ ಈಗ ಗೊಂದಲಕ್ಕೀಡಾಗಿರುವಂಥದ್ದು. ಈಗಲ್ಟನ್ ರೆಸಾರ್ಟ್ನಿಂದ ಸ್ಪರ್ಧಿಗಳನ್ನೇನೋ ಏನೋ ಒಂದು ಕರೆತರಲಾಯಿತು, ಆದರೆ ಇನ್ನೂ ಕೂಡ ಪ್ರಕರಣ ಸಂಪೂರ್ಣವಾಗಿ ಇತ್ಯರ್ಥ ಆಗಿಲ್ಲ. ಹಾಗಾಗಿ ಯಾವಾಗ ಮತ್ತೆ ಈ ಒಂದು ಪ್ರಕರಣ ಮುನ್ನೆಲೆಗೆ ಬರುತ್ತೆ ಹೇಳೋಕ್ಕಾಗೋದಿಲ್ಲ ಅನ್ನುವಂಥ ಹಂತದಲ್ಲಿ ಕೋರ್ಟ್ನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಪೂರ್ಣವಾಗಿ ಇತ್ಯರ್ಥ ಆಡಿದಂಥ ನಂತರ ಈ ಒಂದು ಶೋನ ಮತ್ತೆ ಪುನರಾರಂಭ ಮಾಡಬೇಕು ಅನ್ನುವಂಥ ಹಂತದಲ್ಲಿ ಸ್ಥಗಿತ ಮಾಡ್ತಾರೆ. ಅಂದರೆ ಸ್ಪರ್ಧಿಗಳು ಅಲ್ಲೇ ಇರ್ತಾರೆ, ಆ ಒಂದು ಶೋನ ಸ್ಥಗಿತ ಮಾಡ್ತಾರಾ ಅನ್ನುವಂತಹ ಒಂದು ಪ್ರಶ್ನೆ ಹಾಗೆ ಮಾಹಿತಿ ಕೂಡ ಬರ್ತಾ ಇರುವಂಥದ್ದು. ಆ ಒಂದು ಕೋರ್ಟ್ನಲ್ಲಿ ಅಂದರೆ ಇನ್ನೂ ಕೂಡ ಅರ್ಜಿ ವಿಚಾರಣೆ ಇದೆ. ಹಾಗಾಗಿ ಅಲ್ಲಿ ಪ್ರಕರಣದ ಇತ್ಯರ್ಥ ಮಾಡಿಕೊಂಡು ರಿಯಾಲಿಟಿ ಶೋನ ಪ್ರಾರಂಭ ಮಾಡಬೇಕಾ ಅಥವಾ ಈಗಲೇ ಮತ್ತೆ ಶುರು ಮಾಡೋದಾ ಅನ್ನುವಂತಹ ಗೊಂದಲಕ್ಕೆ ಈಗಾಗಲೇ ಕಾರ್ಯಕ್ರಮದ ಆಯೋಜಕರು ಇರುವಂಥದ್ದು. ಆ ಒಂದು ವಿಷಯದ ಬಗೆಗೆ ಇನ್ನೂ ಕೂಡ ಮಾಹಿತಿ ತಿಳಿದು ಬರಬೇಕಾಗಿದೆ. ಹಾಗಾಗಿ ಸ್ಪರ್ಧಿಗಳು ಏನು ಬಂದರೂ ಈಗ ಕಾರ್ಯಕ್ರಮ ಶುರುವಾಗುತ್ತಾ ಅನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನಾರ್ಥಕವಾಗಿ ಉಳಿದಿದೆ. ಅಶ್ವಿನಿ. ರೈಟ್ ಅರವಿಂದ್, ಅದರ ಜೊತೆಯಲ್ಲಿ ಬಿಗ್ ಬಾಸ್ ಓಪನ್ ಆಯಿತು, ಶೋ ಎಂದಿನಂತೆ ಆರಂಭ ಆಗುತ್ತೆ ಅನ್ನುವಂಥ ವಿಚಾರ. ಆದರೆ ಈಗ ಜಾಲಿವುಡ್ ಸ್ಟುಡಿಯೋಸ್ ಕತೆ ಏನು? ಹಾಗಾದರೆ ಹೈಕೋರ್ಟ್ ಆದೇಶದ ಮೇಲೆ ಜಾಲಿವುಡ್ ಭವಿಷ್ಯ ಹಾಗಾದರೆ ನಿಂತಿದೆಯಾ? 15 ದಿನಗಳ ಕಾಲಾವಕಾಶ ಏನು ಕೊಡುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಅದರ ಕತೆ ಏನು? ಹಾಗಾದರೆ 15 ದಿನಗಳ ಕಾಲಾವಕಾಶವನ್ನು ಕೊಡ್ತಾರಾ ಅಥವಾ ಹೈಕೋರ್ಟ್ ಹೈಕೋರ್ಟ್ ಆದೇಶದ ಮೇಲೇ ಭವಿಷ್ಯ ನಿಂತಿದೆಯಾ, ಹೇಗೆ ಅಂತ ಅರವಿಂದ್? ಯಶಸ್ವಿನಿ, ನೋಡಿ, ಈ ಒಂದು ಪ್ರಕರಣ ಮುನ್ನೆಲೆಗೆ ಬಂದಾದ ಬಳಿಕ ಈಗಾಗಲೇ ಜಾಲಿವುಡ್ ಸ್ಟುಡಿಯೋಸ್ ಏನಿದ್ದಾರೆ ಅವರು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸುವಂಥ ಪ್ರಕ್ರಿಯೆಯನ್ನು ಮಾಡ್ಕೊಳ್ತಾರೆ. ಅದರ ವಿಚಾರಣೆ ಕೂಡ ಇರುತ್ತೆ. ಅದರ ವಿಚಾರಣೆಯ ಮಧ್ಯದಲ್ಲೇ ಇವರು ಜಿಲ್ಲಾಧಿಕಾರಿಗೆ ಒಂದು ಮನವಿಯನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಅದಕ್ಕೆ ಯಾವುದೇ ಬೆಲೆ ಇಲ್ಲ ಅನ್ನುವಂಥದ್ದನ್ನು ಪೊಲ್ಯೂಷನ್ ಬೋರ್ಡ್ನವರು ಹೇಳಿರ್ತಾರೆ. ತಡರಾತ್ರಿ ಈ ಒಂದು ಕೆಲಸ ಆಗಿ ಈಗಾಗಲೇ ಜಾಲಿವುಡ್ ಸ್ಟುಡಿಯೋನ ಒಂದು ಭಾಗವಾಗಿದ್ದಂತಹ ಬಿಗ್ ಬಾಸ್ ಹೌಸ್ ಏನಿದೆ ಅದನ್ನು ಅಲ್ಲಿ ರಿಯಾಲಿಟಿ ಶೋ ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಹಂತದಲ್ಲಿ ಈಗಾಗಲೇ ಸೀಜ್ ಮಾಡಿದಂಥ ಆ ಒಂದು ಗೇಟ್ಗಳು ಓಪನ್ ಮಾಡುವಂಥ ಕೆಲಸ ಆಗಿರುವಂಥದ್ದು. ಆದರೆ ಕಾನೂನಾತ್ಮಕವಾಗಿ ಆ ಒಂದು ಪ್ರಕರಣ ಏನಿದೆ ಅದನ್ನು ಇತ್ಯರ್ಥ ಮಾಡ್ಕೊಳ್ಬೇಕು ಅನ್ನುವಂತಹ ಜವಾಬ್ದಾರಿ ಜಾಲಿವುಡ್ ಸ್ಟುಡಿಯೋಸ್ನವ್ರಿಗೆ ಇರುವಂಥದ್ದು. ಯಾಕಂದ್ರೆ ಆಲ್ ರೈಟ್ ಅರವಿಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಬಿಗ್ ಬಾಸ್ ಮನೆ ಮತ್ತೆ ಓಪನ್ ಆಗಿದೆ. ಡಿ.ಕೆ. ಶಿವಕುಮಾರ್ ಕೂಡ ಸೂಚನೆಯನ್ನ ಕೊಟ್ಟರು. ಅದರ ಜೊತೆಯಲ್ಲಿ ಕಾರ್ಯಕ್ರಮದ ಆಯೋಜಕರು ಕೂಡ ಮನವಿ ಪತ್ರವನ್ನು ರಾತ್ರೋರಾತ್ರಿ ಬರೆದಿದ್ರು. ಆ ಮನವಿಗೆ ಸ್ಪಂದನೆ ಕೊಟ್ಟಂತ ಡಿಸಿ ಸೂಚನೆಯನ್ನ ಕೊಟ್ಟರು. ಸೂಚನೆಯನ್ನ ಕೊಟ್ಟ ನಂತರದಲ್ಲಿ ಈಗ ಗೇಟ್ ಓಪನ್ ಆಗಿದೆ, ಬಿಗ್ ಬಾಸ್ ಬಾಗಿಲುಗಳು ತೆರೆದಿದೆ. ಅದರ ನಂತರದಲ್ಲಿ ರಾತ್ರೋರಾತ್ರಿ ಸ್ಪರ್ಧಿಗಳನ್ನು ಕೂಡ ಶಿಫ್ಟ್ ಮಾಡಲಾಗಿದೆ. ಶೋ ಎಂದಿನಂತೆ ಆರಂಭ ಆಗುತ್ತೆ. ಆದರೆ ಇವತ್ತು ಟೆಲಿಕಾಸ್ಟ್ ಆಗುತ್ತಾ? ರಾತ್ರಿ 1:30ಕ್ಕೆ ಡಿಸಿ ಯಶವಂತ್ ಗುರುಕಾರ್ಗೆ ಪತ್ರವನ್ನ ಬರೆಯಲಾಗಿತ್ತು. ಆ ಪತ್ರದಲ್ಲಿ ಮನವಿಯನ್ನ ಕೂಡ ಮಾಡಲಾಗಿತ್ತು. ಬಿಗ್ ಬಾಸ್ ಮನೆಯಲ್ಲಿ ದುಬಾರಿ ಕ್ಯಾಮೆರಾಗಳಿವೆ, ಸ್ಪರ್ಧಿಗಳು ತಂದಿರುವಂತಹ ಹಲವು ವಸ್ತುಗಳು ಕೂಡ ಇದೆ. ಅದರ ಸುರಕ್ಷತೆಗಾಗಿ ಒಳಗೆ ಹೋಗೋದಕ್ಕೆ ಅನುಮತಿ ಕೋರಿಕೆ ಮಾಡಿದ್ರು. ರಾತ್ರಿ 2:42ಕ್ಕೆ ಜಾಲಿವುಡ್ ಗೇಟ್ ಸಿ ಓಪನ್ ಮಾಡಿ ಆ ನಂತರ ಬಿಗ್ ಬಾಸ್ ಮನೆಯ ಬಾಗಿಲನ್ನ ಏನು ಸೀಸ್ ಮಾಡಿದ್ರು ಅದನ್ನ ಕೂಡ ಓಪನ್ ಮಾಡಿದ್ದಾರೆ. ಇನ್ನು ಬೆಳಗ್ಗೆ 4 ಗಂಟೆಗೆ ಸ್ಪರ್ಧಿಗಳನ್ನ ಕೂಡ ಬಿಗ್ ಬಾಸ್ ಮನೆಗೆ ಶಿಫ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇರೋದು. ರಾತ್ರಿ 1:45ಕ್ಕೆ ಒಂದು ಮನವಿ ಪತ್ರವನ್ನ ಈ ಶೋನ ಆಯೋಜಕರು ಸಂಬಂಧಪಟ್ಟಂಥವರು ಡಿಸಿಗೆ ಬರೀತಾರೆ. ಆ ನಂತರದಲ್ಲಿ ತ್ವರಿತಗತಿಯಲ್ಲಿ ವಿದಿನ್ 1 ಅವರಲ್ಲಿ ಗೇಟ್ಗಳು ಓಪನ್ ಆಗಿದೆ ಅನ್ನುವಂಥ ವಿಚಾರ. ರಾತ್ರೋರಾತ್ರಿ ಗೇಟ್ಗಳು ಓಪನ್ ಆಗಿದೆ. ರಾತ್ರೋರಾತ್ರಿ ಬೀಗ ಬಿದ್ದಿದ್ದು ಗಮನಿಸಿದ್ವಿ. ಒಂದಷ್ಟು ಬೆಳವಣಿಗೆಗಳು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋಣ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ಇಲ್ಲಿ ಒಂದಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು ರಾತ್ರೋರಾತ್ರಿ ಬೀಗ ಬಿತ್ತು, ರಾತ್ರೋರಾತ್ರಿ ಈ ಬೀಗಗಳು ಓಪನ್ ಆದವು. ಇದರ ಬಗ್ಗೆ ಒಂದಷ್ಟು ಅನುಮಾನ. ಅದರ ಜೊತೆಲಿ ಈಗ ಬಿಗ್ ಬಾಸ್ ಅಲ್ಲಿ ಒಳಗಡೆ ಒಂದಷ್ಟು ಐಟಮ್ಸ್ ಇದೆ ಅಥವಾ ಈ ಕ್ಯಾಮ್ರಾ ಇದೆ ಅನ್ನುವಂಥದ್ದು ಆಗಿದ್ರೆ ಅದನ್ನ ತಗೊಂಡು ಹೋಗಿ ಅಥವಾ ಈ ನಿಯಮ ಇರೋವರೆಗೂ ಯಾವುದೇ ರೀತಿಯ ಸಡಿಲಿಕೆ ಇಲ್ಲ ಅನ್ನುವಂಥದ್ದನ್ನ ಹೇಳ್ಬೋದಿತ್ತು. ಆದರೆ ಸ್ಪರ್ಧಿಗಳು ಕೂಡ ಒಳಗೆ ಹೋಗೋದಕ್ಕೆ ಅವಕಾಶ ಸಿಕ್ಕಿದೆ ಅಂತಂದ್ರೆ ಇಲ್ಲಿ ಮನವಿಗಿಂತ ಬೇರೆ ಏನಾದರೂ ಮೌಖಿಕ ಆದೇಶ ಏನಾದರೂ ಬಂದಿತ್ತಾ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಈಗ ಶೋ ಆರಂಭ ಆಗೋದಾದ್ರೆ ಯಾವೆಲ್ಲ ನಿಯಮ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಪ್ಲೈ ಆಗುತ್ತೆ, ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ?
ಯಶಸ್ವಿನಿ ಖಂಡಿತವಾಗ್ಲೂ ಕೂಡ ನೋಡಿ ಈ ಒಂದು ಪ್ರಕರಣ ಏನಿತ್ತು ಸಂಪೂರ್ಣವಾಗಿ ಪರಿಸರ ಮಾಲಿನ್ಯ ಆಗಿದೆ ಅನ್ನುವಂಥ ಹಂತದಲ್ಲಿ ಜಾಲಿವುಡ್ ಸ್ಟುಡಿಯೋಗೆ ಸೀಸ್ ಮಾಡುವಂಥ ಕೆಲಸ ಆಗಿತ್ತು. ಆ ಒಂದು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಈಗಾಗಲೇ ಸೀಸ್ ಆದಂತಹ ಗೇಟ್ಗಳನ್ನ ಓಪನ್ ಮಾಡಿರುವಂಥದ್ದು, ಮತ್ತೆ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಅಲ್ಲಿ ಕರೆತಂದು ಶಿಫ್ಟ್ ಮಾಡುವಂಥ ಕೆಲಸ ಕೂಡ ಆಗಿರುವಂಥದ್ದು. ಪ್ರಮುಖವಾಗಿ ನಿನ್ನೆ ರಿಟ್ ಅರ್ಜಿ ಏನಿತ್ತು, ರಿಟ್ ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ಅದನ್ನ ಹಿಂಪಡೆದುಕೊಳ್ಳುವಂಥ ಕೆಲಸ ಕೂಡ ಆಗುತ್ತೆ. ಏಕಾಏಕಿ ಸಲ್ಲಿಕೆ ಮಾಡಿದಂಥ ರಿಟ್ ಅರ್ಜಿಯನ್ನ ಮತ್ತೆ ಅವರು ವಾಪಸ್ ಪಡೆದುಕೊಳ್ತಾರೆ. ಯಾರು ಜಾಲಿವುಡ್ ಸ್ಟುಡಿಯೋಸ್, ಹಾಗೆ ಅಲ್ಲಿರುವಂತಹ ವೇಲ್ಸ್ ಗ್ರೂಪ್ನ ಭಾಗವಾದಂತಹ ಈ ಜಾಲಿವುಡ್ ಸ್ಟುಡಿಯೋಸ್ ಅವರು. ಈ ಹಂತದಲ್ಲಿ ಒಂದು ಅನುಮಾನ ಬರುತ್ತೆ. ಅಲ್ಲಿ ಇವರೇನು ಆ ಒಂದು ಆದೇಶವನ್ನ, ಆ ಒಂದು ಅರ್ಜಿಯನ್ನು ಹಿಂಪಡೆದುಕೊಳ್ತಾರೆ. ಆಗ ಇವರು ಹೇಳ್ತಾ ಇದ್ದಂಥದ್ದು, ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ಕೊಳ್ತೀವಿ, ಆ ಬಳಿಕ ನಾವು ಗಡುವನ್ನು ತೆಗೆದುಕೊಂಡು 10 ದಿನಗಳ ಅವಕಾಶವನ್ನು ತೆಗೆದುಕೊಂಡು ಮತ್ತೆ ಪುನರಾರಂಭ ಮಾಡ್ತೀವಿ ಈ ಒಂದು ರಿಯಾಲಿಟಿ ಶೋನ ಅನ್ನುವಂಥದ್ದನ್ನು ತಿಳಿಸಿರ್ತಾರೆ. ಆದರೆ ಅಲ್ಲಿ ಪೊಲ್ಯೂಷನ್ ಬೋರ್ಡ್ನವರು ಜಿಲ್ಲಾಧಿಕಾರಿಗೆ ಯಾವುದೇ ರೀತಿಯಾದಂತಹ ಹಕ್ಕಿಲ್ಲ, ಕಾರಣ ಇಲ್ಲಿ ಉಲ್ಲಂಘನೆ ಮಾಡಿರುವಂಥದ್ದು ಪರಿಸರ ಮಾಲಿನ್ಯ ಮಾಡಿದ್ದಾರೆ, ಹಾಗಾಗಿ ನಾವು ಅದಕ್ಕೆ ಸಂಬಂಧಪಟ್ಟಂತಹ ಕ್ರಮವನ್ನು ತೆಗೆದುಕೊಳ್ತೀವಿ, ಅದಕ್ಕೆ ಯಾವುದೇ ರೀತಿಯಾದಂತಹ ಬೆಲೆ ಇರೋದಿಲ್ಲ, ಹಾಗಾಗಿ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿಯಾದಂಥ ಅವಕಾಶ ಮಾಡಿಕೊಡಬಾರ್ದು ಅನ್ನುವಂಥ ಹಂತದಲ್ಲಿ ಅವರು ಕೂಡ ತಿಳಿಸಿರ್ತಾರೆ. ಈ ಬಗ್ಗೆ ಸುದ್ದಿಗೋಷ್ಠಿ ಕೂಡ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿರ್ತಾರೆ. ಈ ಎಲ್ಲ ಬೆಳವಣಿಗೆಗಳ ಬಳಿಕ ಮತ್ತೆ DCM DK ಶಿವಕುಮಾರ್ ಅವರು ತಡರಾತ್ರಿ ಒಂದು ಟ್ವೀಟ್ ಮಾಡುವ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳುವ ಮುಖಾಂತರ ಈ ಹಿಂದೆ ಮನವಿಯನ್ನು ಮಾಡ್ಕೊಂಡಿದ್ರು ನನಗೆ. ಆ ಬಳಿಕ ನಾನು ಆ ಮನವಿಗೆ ಸ್ಪಂದನೆ ಕೊಟ್ಟು ಇಲ್ಲಿ ನಾವು ಮನೋರಂಜನೆ ಉದ್ಯಮಕ್ಕೆ ಬೆಂಬಲ ನೀಡಬೇಕು ಅನ್ನುವಂಥ ಹಂತದಲ್ಲಿ ಅವಕಾಶ ಮಾಡಿಕೊಡಿ ಅನ್ನುವಂಥ ರೀತಿಯಲ್ಲಿ DC ಅವರಿಗೆ ಆದೇಶ ಮಾಡಿರುವಂಥದ್ದು. ಮೌಖಿಕವಾಗಿ DC ಅವರಿಗೆ ಕೂಡ ಆ ರೀತಿಯಲ್ಲಿ ಅವರು ತಿಳಿಸಿರುವಂಥದ್ದು. ಇಲ್ಲಿ ಜಾಲಿವುಡ್ ಸ್ಟುಡಿಯೋಸ್ನವ್ರದ್ದು ತಪ್ಪಿದೆ, ಆ ತಪ್ಪನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಡಿ. ಆದರೆ ಬಿಗ್ ಬಾಸ್ ರಿಯಾಲಿಟಿ ಶೋ ಆಗಿರ್ಬೋದು, ಆ ಒಂದು ಕಾರ್ಯಕ್ರಮದ ಆಯೋಜಕರದಾಗಿರ್ಬೋದು, ಯಾವುದೇ ರೀತಿಯಾದಂಥ ತಪ್ಪಿಲ್ಲ, ಹಾಗಾಗಿ ಅವರಿಗೆ ಆ ಒಂದು ಶೋ ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಹಂತದಲ್ಲಿ ಮೌಖಿಕ ಆದೇಶವನ್ನು ಮಾಡಿರುವಂಥದ್ದು. ಅದಾದ ಬಳಿಕ ಏನು ಒಂದು DC ಯಶವಂತ್ ಆಗಿರಬಹುದು, ಹಾಗೆ ಶ್ರೀನಿವಾಸ್ ಅವರಾಗಿರ್ಬೋದು, ಆ ಬಳಿಕ ಅವರು ಬಂದು ಇಲ್ಲಿನ ಸೀಲ್ ಡೌನ್ ಆದಂತಹ ಗೇಟ್ಗಳನ್ನ ತೆರೆಯುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ಬಿಗ್ ಬಾಸ್ ಸ್ಪರ್ಧಿಗಳು ಇಲ್ಲಿ ಬರ್ಬೋದು, ಅವರು